ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಹೊಸದೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಮನೆ ಅವರೆಕಾಯಿ ಅಂತ ಹೇಳ್ಬಿಟ್ಟು ಅದು ಓಪನ್ ಮಾಡಿ ನೋಡಬೇಕು ಆಯಿತಾ. ಈ ಕಾಯಿ ಇದೆ ನೋಡಿ, ಈ ಥರ ಸಿಪ್ಪೆನೂ ಸಹ ಹಾಕ್ಬೋದು. ಸ್ವಲ್ಪ ಬಲ್ತಿದ್ರೆ ಕಾಯಿನೂ ಸಹ ಒಳಗಡೆ ಬೀಜ ಇರುತ್ತೆ ನೋಡಿ, ಈ ಬೀಜನೂ ಕೂಡ ಹಾಕ್ಕೋಬೋದು. ಇದು ಎಳೆದಿರೋದ್ರಿಂದ ಸಿಪ್ಪೆನೂ ಸಹ ಹಾಕ್ಕೋತಾ ಇದ್ದೀವಿ. ಇದರಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ಇದನ್ನು ಯಾವುದನ್ನು ವೇಸ್ಟ್ ಮಾಡೋದು ಬೇಡ. ಅದಕ್ಕೋಸ್ಕರ ಇದ್ರ ಪಲ್ಯನ ಈ ಕಾಲಕ್ಕೆ ತಕ್ಕಂಗೆ ಈ ಪಲ್ಯ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಬೆಳ್ಳುಳ್ಳಿ, ಜಜ್ಜಿರೋಂತಹ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಈ ಥರ ಬಾಡಿಸ್ಕೊಳ್ಳಿ. ಈರುಳ್ಳಿ ಕೆಂಪಗಾಗಿದೆ. ಇದು ತೊಳೆದು ಇಟ್ಕೊಂಡಿರೋಂಥ ಕಾಯಿಗಳನ್ನು ಇದನ್ನು ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ ಇವಾಗಲೇ, ಅದು ಸ್ವಲ್ಪ ಬೇಯಲಿಕ್ಕೆ ಬೇಗ ಬೇಯ್ಕೊಳ್ಳುತ್ತೆ ಸಿಪ್ಪೆ ಎಲ್ಲ. ಈ ಥರ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಒಂದು 3 to 5 ಮಿನಿಟ್ಸು ಬಿಟ್ಬಿಡೋಣ. ನೀವು ನಾನ್ ಸ್ಟಿಕ್ ತವ ತೊಗೊಂಡಿದ್ರೆ ಮುಚ್ಚಿ ಬಿಡ್ಬೋದು, ಇಲ್ಲಾಂದರೆ ಹೊತ್ಕೊಂಡ್ಬಿಡುತ್ತೆ. ಇವಾಗಲೇ ನಾನ್ ಸ್ಟಿಕ್ಕಲ್ಲಿ ಮಾಡೋದಾದರೆ ಪ್ರಾಬ್ಲಮ್ ಇಲ್ಲ, ಬೇರೆ ಪಾತ್ರೆಯಲ್ಲಿ ಮಾಡೋದಾದರೆ ಹೊತ್ಕೊಬಿಡುತ್ತೆ ಮುಚ್ಚಿಬಿಟ್ಬಿಟ್ರೆ. ನೋಡ್ತಾ ಇರಬೇಕು ಆವಾಗವಾಗ. ಇದೀಗ ಮಿಕ್ಸ್ ಆಗಿದೆ. ಈಗ ಇದು ನೋಡಿ ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಈಗ ಆಲ್ರೆಡಿ ಬೆಂದಿದೆ, ಇದು 3/4%. ಈಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೋತೀನಿ. ನೆಕ್ಸ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಖಾರದ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ದೊಡ್ಡದಾಗಿ, ಮತ್ತು ಕೊಬ್ಬರಿ ಇದನ್ನು ಸಹ ಮೀಡಿಯಮ್ಮಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದೆರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ನೆಕ್ಸ್ಟು ಮನೆಯಲ್ಲಿ ಮಾಡಿಟ್ಕೊಂಡಿರ್ತಾರಲ್ವ, ಅದು ಸಾಂಬಾರು ಪೌಡ್ರ್ ಅಥವಾ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಟೊಮೊಟೊ ಹಣ್ಣನ್ನು ಯೂಸ್ ಮಾಡಲ್ಲ, ಯಾಕೆಂದರೆ ಅದರಲ್ಲಿ ಕಿಡ್ನಿ ಸ್ಟೋನ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಟೊಮೊಟೊ ಹಣ್ಣನ್ನು ಅವಾಯ್ಡ್ ಮಾಡ್ತೀನಿ. ಅದು ಆರೋಗ್ಯಕ್ಕೂ ಒಳ್ಳೆಯದು. ಅವಶ್ಯ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡಬೇಕು. ನೆಕ್ಸ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ. ಇದಕ್ಕೆ ಸ್ವಲ್ಪ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಸ್ವಲ್ಪ ಯೂಸ್ ಮಾಡಿ. ಇದು ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಇದನ್ನ ಹಾಕೋದ್ರಿಂದ. ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಕಾಳಿರುತ್ತಲ್ಲ, ಅದು ಹಸಿ ಕಾಳಿರುತ್ತೆ, ಸ್ವಲ್ಪ ನೀರಲ್ಲಿ ಬೆಂದ್ಕೊಂಡಂಗೆ ಆಗುತ್ತೆ. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಕೈ ರೊಟ್ಟಿ ಇರುತ್ತಲ್ಲ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ಅನ್ನದ ಜೊತೆ ನೆಂಚ್ಕೊಂಡು ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಈ ಸೀಸನ್ಗೆ ತುಂಬ ಸಿಗುತ್ತೆ. ಅದು ಚಳಿಗಾಲದಲ್ಲಿ ಬೆಳೆಯೋದ್ರಿಂದ ಇದು ಚಳಿ ತುಂಬಾ ಬರುತ್ತೆ. ಇದು ಫಲ ನೋಡಿ, ಬೇಗನೆ ಆಗುವಂಥ ಪಲ್ಯ. ಇದು ಮನೆ ಅವರೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಪಲ್ಯ. ಆಲ್ರೆಡಿ ನೋಡಿ ಬೆಂದಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಕಾಳುಗಳನ್ನು ತಿನ್ನೋದ್ರಿಂದ ರಿಚ್ ಪ್ರೋಟೀನ್ ಸಿಗುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇರುತ್ತೆ. ನೀವು ಯೂಸ್ ಮಾಡಿ ನೋಡಿ. ಪ್ರೋಟೀನ್ ಅಂಶ ಇರೋವಂಥ ನಮ್ಮ ಬಾಡಿಗೆ ತುಂಬಾ ಅತಿ ಅವಶ್ಯಕ. ಹಾಗಾಗಿ ಈ ಕಾಳುಗಳನ್ನು ಜಾಸ್ತಿ ನಾವು ಉಪಯೋಗಿಸ್ಬೇಕು. ಬರೀ ತರಕಾರಿ ಒಂದೇ ಅಲ್ಲ, ಕಾಳುಗಳನ್ನು ಸಹ ಯೂಸ್ ಮಾಡಬೇಕು. ನಾವು ಬಾಡಿಗೆ ಅತಿ ಅವಶ್ಯಕವಾದ ಕಾಳುಗಳು ಸಹ ಬೇಕು. ಅದಕ್ಕೆ ಇದು ಹಸಿ ತರಕಾರಿ, ಒಂಥರ ಹಸಿ ತರಕಾರಿ ಇದ್ದಂಗೆ ವಿತ್ ಕಾಳುಗಳು ಇರುತ್ತೆ. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ.
ಥ್ಯಾಂಕ್ ಯು.